ಐ.ಆರ್. ಭಟ್ರವರ ಶ್ರೀ ಈಶ್ವರ ರಾಮಕೃಷ್ಣ ಭಟ್ ಅವರ ಅಭಿಮಾನ ಶಿಕ್ಷಕರ ಬಳಗದಿಂದ ಅಭಿನಂದನಾ ಪತ್ರ. ಶ್ರೀ ಈಶ್ವರ ರಾಮಕೃಷ್ಣ ಭಟ್ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ತಾಲೂಕು ಸಂತೆಗುಳಿ, ತಾಲೂಕು ಹೊನ್ನಾವರ, ಇವರಿಗೆ ಪ್ರೀತಿ ಹಾಗೂ ಗೌರವಪೂರ್ವಕವಾಗಿ ನಮಸ್ಕರಿಸಿ ಹೋದರು. ಅದು ನನಗೆ ಅವ್ರು ಎಷ್ಟೊಂದು ಈ ಶಾಲೆಯಲ್ಲಿ ತಮ್ಮ ಬೆಲೆ ಅಥವಾ ತಮ್ಮ ಪ್ರಾಮಾಣಿಕತೆಯನ್ನು ಮೆರೆಸಿದ್ದಾರೆ ಎನ್ನುವುದಕ್ಕೆ ಇವತ್ತಿನ ಒಂದು ನಿದರ್ಶನ ಅಂತ ನಾನು ಹೇಳುವುದು. ಇನ್ನು ನಾವೆಲ್ಲ ಅವರಿಗೆ ಇಲ್ಲೆಲ್ಲ ಈಶ್ವರ ಭಟ್ರು ಅಂತಾರೆ, ನಾವೆಲ್ಲ ಅವರಿಗೆ ಐ.ಆರ್. ಭಟ್ರು ಅಂತ ಕರೆಯೋದು. ನಮ್ಗೆ ಈಶ್ವರ ಭಟ್ ಅಂತ ಕರೆದು ಗೊತ್ತೇ ಇಲ್ಲ. ಇಲ್ಲ ಅವ್ರಿಗೆ ಒಂದು ಹೊಸ ನಾಮಕರಣನೂ ಆಯ್ತು, ಆರ್ಯಭಟ್ಟ ಅಂತ ಹೇಳಿ. ಇಲ್ಲ ಆರ್ಯಭಟ್ಟರು ಹೌದು, ಅವ್ರ ಜೊತೆಯಲ್ಲಿ ಯಾರು ಕೆಲಸ ಮಾಡಲಿಕ್ಕೆ ಬಹಳ ಖುಷಿ ಆಗ್ತದೆ. ಅವರ ಸುದೀರ್ಘವಾದಂಥ ಸೇವೆ, 30 ವರ್ಷದಲ್ಲಿ 22 ವರ್ಷ ಸಂತೆಗುಳಿ ಶಾಲೆಯಲ್ಲೇ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ಚುಕ್ಕೆನೂ ಅವ್ರ ಮೇಲೆ ಬರೆದಿದ್ದ ಹಾಗೆ ಪ್ರಾಮಾಣಿಕ ಸೇವೆಯನ್ನು ಮಾಡಿ ಇವತ್ತು ಬೀಳ್ಕೊಡ್ತಾ ಇದ್ದಾರೆ ಅಂದರೆ ಅದು ಅವರ ಒಂದು ಪ್ರಾಮಾಣಿಕತೆಗೆ ಈ ಊರಿನ STM ಇರ್ಬೋದು, ಪಾಲಕರಿರ್ಬೋದು, ಪೋಷಕರಿರ್ಬೋದು, ಅವರೆಲ್ಲ ಕೊಟ್ಟಂಥ ಕಿರು ಕಾಣಿಕೆ ಅವರನ್ನು ಇವತ್ತು ಇಲ್ಲಿ ತಂದಿಲ್ಲ. ನನ್ನ ಮತ್ತೊಂದು ಇನ್ನೊಂದು ಬಹಳ ಸಂತೋಷ ಆಯಿತು. ನಾನು ಮೊದಲಾಗಲೇ ಕೇಳಿದೆ, ಎಲ್ಲಿ ಮಾರ ಐ.ಆರ್. ಭಟ್ಟ ನಿನ್ನ ಧರ್ಮಪತ್ನಿಯಲ್ಲಿ ಕೇಳಿದೆ. ಕೊನೆಗಳಿಗೆ ನಾವು ಸರದೇ ಬಳಗದವರು ಏನು ಸನ್ಮಾನ ಮಾಡಬೇಕು ಒಂದು 10 ನಿಮಿಷ ಮೊದಲೇ ಅವ್ರ ದರ್ಶನ ಆಯಿತು. ಅವ್ರ ಜೊತೆಯಲ್ಲಿ ನಮಗೆ ಸನ್ಮಾನ ಮಾಡುವಂಥ ಭಾಗ್ಯ ಸಿಕ್ತು. ಅದು ಬಹಳ ನೆನಪಿನಲ್ಲಿರುವಂಥದ್ದು, ನಮಗೂ ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಅವ್ರ ಬಗ್ಗೆ ಹೇಳ್ತಾ ಹೋದರೆ ತಾಸುಗಟ್ಟಲೆ ಹೇಳ್ಬೋದು ನಮ್ಗೆ. ಯಾಕಂದ್ರೆ ಈಗ ನಿವೃತ್ತ ಆದ್ರಿಂದ ಯಾವಾಗೋ ಒಮ್ಮೆ ಬಂದಿದ್ದೆ ಇಲ್ಲಿ ಕಾರ್ಯಕ್ರಮಕ್ಕೆ, ನಾನು ಗ್ಯಾದರಿಂಗಿಗೆ ಬಂದಿದ್ದೆ, ಅತಿಥಿಯಾಗೂ ಬರಲಿಲ್ಲಾಗಿದ್ದೆ. ಸಹಜ ಒಬ್ಬ ಪಾಲಕನಾಗಿ ನೋಡುವಂತ ಬಂದಿದ್ದೆ. ನಾನು ಅತಿಥಿಯನ್ನಾಗಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರು. ಭಾಳ ವರ್ಷದ ನಂತರ ಅವತ್ತೇ ನಾನು ಮಾತಾಡಿದ್ದೆ. ಅದ ನಂತರ ಇವತ್ತು ನಾನು ಅತಿಥಿಯಾಗಿ ಬಂದದ್ದಲ್ಲ, ನಾನೊಬ್ಬ ಐ.ಆರ್. ಭಟ್ರನ ಅಭಿಮಾನಿಯಾಗಿ ಬಂದದ್ದಾಗಿತ್ತು. ನನ್ನ ಬಳಗದ ಶಿಕ್ಷಕರು ಸರ್ ಹೋಗೋಣ, ನಾವೆಲ್ಲ ಕೂಡಿ ಹೋಗೋಣ ಹೇಳಿದಾಗ ನಾನು ಅದಕ್ಕೆ ಕಟ್ಟಬದ್ಧನಾಗಿ ಬಂದಿದ್ದೆ. ಇವತ್ತು ನನಗೆ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಯಾಕಂದರೆ ಆಡ್ತಾ ಇದ್ರೆ ಮಾತಾಡ್ತಾ ಇರ್ಲಿಕ್ಕೆ ಆಗ್ತದೆ, ಮಾತಾಡದೆ ಖಾಲಿ ಮನೇಲಿ ಕೂತ್ಕೊಂಡಿದ್ರೆ ಮಾತು ಮರ್ತೋಗ್ತದೆ. ನನ್ನ ಮಾತು ಅಷ್ಟೊಂದು ಮಾತು ಸರಿ ಆಗಿರ್ಲಿಕ್ಕಿಲ್ಲ. ಅದು ನನ್ನ ಮಾತನ್ನು ನೀವೆಲ್ಲ ಕೇಳಿದ್ರಿ. ಮಕ್ಕಳು ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರು. ಈ ಶಾಲೆಗೆ ಒಳ್ಳೆ ಹೆಸರನ್ನು ಐ.ಆರ್. ಭಟ್ರು ತಂದು ಕೊಟ್ಟಿದ್ದಾರೆ. ಈ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದ್ದನ್ನು ನಾನು ನೋಡಿದ್ದೆ. ಆ ಮಕ್ಕಳು ಬರುವ ಸ್ವಾಗತ ಗೀತೆ ಹಾಡಿದಾಗಲೂ ಎಷ್ಟೊಂದು ಒಳ್ಳೆ ಡ್ರೆಸ್ ಹಾಕೊಂಡು ಬಂದು ಹಾಡಿದ್ದೆಲ್ಲ, ಇದೆಲ್ಲ ಐ.ಆರ್. ಭಟ್ರಿಗೆ ಬರ್ತದೆ. ಇನ್ನು ಅವ್ರ ಶಾಲೆಯ ಶಿಕ್ಷಕ ವೃಂದ, ಅತಿಯಾದ ಒಳ್ಳೆ ಶಿಕ್ಷಕ ವೃಂದವನ್ನು ಅವ್ರು ಪಡ್ಕೊಂಡಿದ್ರು. ಅವರೆಲ್ಲರ ಒಂದು ಸಂಘದ ಖಜಾಂಚಿಯಾಗಿ ಕೂಡ ಉತ್ತಮವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಒಬ್ಬ ಉತ್ತಮ ಸಂಘಟಕರಾಗಿ ತಮ್ಮ ಈ ಅವಧಿಯಲ್ಲಿ ತಮ್ಮನ್ನು ತಾವು ಅವರು ರೂಪಿಸಿಕೊಂಡಿದ್ದಾರೆ. ಒಬ್ಬ ಉತ್ತಮ ಸ್ನೇಹ ಜೀವಿ ಅವರು. ಐ.ಆರ್. ಭಟ್ರು ಅಂದರೆ ಅವರು ಯಾರೊಂದಿಗೂ ಕೂಡ ಅವರು ದ್ವೇಷವನ್ನ ಮಾಡಿಕೊಂಡವರಲ್ಲ. ಅವರಿಗೆ ಯಾರೇ ಕೂಡ ಏನೇ ಹೇಳಿದ್ರು ಅವರು ಅದ್ರ ಬಗ್ಗೆ ಬೇಸರ ಪಟ್ಕೊಂಡವರಲ್ಲ. ಎಲ್ಲವನ್ನೂ ಅವರು ಸುಲಭವಾಗಿ ತಗೊಂಡವರು. ಆ ಒಂದು ಸ್ನೇಹಮಯಿ ವ್ಯಕ್ತಿತ್ವವೇ ಇವತ್ತಿಗೆ ನನ್ನನ್ನಾಗಿರ್ಬೋದು, ಉಮೇಶ್ ನಾಯ್ಕರನ್ನಾಗಿರ್ಬೋದು, ಕುಮಟಾ ತಾಲೂಕಿನ ಬರ್ಕಿಯಿಂದ ಇಲ್ಲಿವರೆಗೆ ಕರ್ಕೊಂಡು ಬಂದಿದೆ. ಇಲ್ಲಾದರೆ ನಾವು ಇಲ್ಲಿ ಬಂದು ಐ.ಆರ್. ಭಟ್ರಿಗೆ ಒಂದು ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂತಹ ಒಬ್ಬ ಸ್ನೇಹಮಯಿ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಜೊತೆಗೆ ಒಬ್ಬ ಸೃಜನಶೀಲತೆಯನ್ನು ಹೊಂದಿರುವಂಥ ವ್ಯಕ್ತಿ. ಶಿಕ್ಷಕರ ಸ್ಥಳದಲ್ಲಿ ಪಾಠೋಪಕರಣ ತಯಾರಿಸುವಂತಹ ಶಿಕ್ಷಕರ ಸಹಪಾಠಿ ಚಟುವಟಿಕೆಯಲ್ಲಿ ಭಾಗವಹಿಸಿ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದವರೆಗೆ ಭಾಗವಹಿಸಿ ಅಲ್ಲಿ ಪುರಸ್ಕೃತರಾದಂಥ ಒಂದು ಹೆಗ್ಗಳಿಕೆ ಶ್ರೀಯುತ ಈಶ್ವರ್ ಭಟ್ರವರಿಗಿದೆ. ಜೊತೆಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಕೂಡ ಅವರು ಕೆಲಸ ಮಾಡಿದ್ದಾರೆ. ಶಿಕ್ಷಕರಿಗೆ ಅತ್ಯುತ್ತಮವಾದಂಥ ಮಾರ್ಗದರ್ಶನ ಮಾಡಿದ್ದಾರೆ. 30 ವರ್ಷಗಳಲ್ಲಿ 22 ವರ್ಷಗಳವರೆಗೆ ಒಂದೇ ಶಾಲೆಯಲ್ಲಿ ಅಂದರೆ ಈ ಇದ್ದಾರೆ. ಅದರಲ್ಲಿ ನನ್ನ ಐ.ಆರ್. ಭಟ್ರ ಬಾಂಧವ್ಯ ಸುಮಾರು 2 ದಶಕಗಳ ಕಾಲ ಅತ್ಯಂತ ಪ್ರೀತಿಯಿಂದ ಒಡನಾಟ ಮಾಡಿದವರು. ಅವರ ಮತ್ತು ನಮ್ಮ ಜೊತೆಯಾಗಿ ಜೆ.ಎಂ. ಭಟ್ರ ಅವಧಿಯಲ್ಲಿ ಸಾಕಷ್ಟು
ಕ್ರೀಡಾಕೂಟಗಳು, ಪ್ರತಿಭಾ ಕಾರಂಜಿಗಳು ಎಲ್ಲವೂ ಸಂಘಟಿಸಲ್ಪಟ್ಟಿವೆ. ಆ ಎಲ್ಲ ಸಂಘಟನೆ ಆದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ನನ್ನ ಕಾರ್ಯಕ್ರಮ ಅನ್ನುವ ಬದಲಿಗೆ ನಮ್ಮ ಕಾರ್ಯಕ್ರಮ ಎನ್ನುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ಸಂಘಟನೆ ಮಾಡಿ ಗೌರವಿಸಬೇಕು, ಅಭಿನಂದಿಸಬೇಕು ಎನ್ನುವ ಬದ್ಧತೆಯನ್ನ ಇಟ್ಟುಕೊಂಡು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದದ್ದು ಕೇವಲ ಅವರನ್ನು ಸನ್ಮಾನಿಸುವುದಕ್ಕೆ, ಗೌರವಿಸುವುದಕ್ಕೆ ಮಾತ್ರ ಹೊರತು ವೇದಿಕೆ ಮೇಲೆ ಕುಳಿತು ಅತಿಥಿಯಾಗಿ ಭಾಷಣ ಮಾಡಬೇಕು ಎನ್ನುವ ಯಾವ ಇರಾದೆಯನ್ನು ಇಟ್ಟುಕೊಂಡು ಬಂದವನಲ್ಲ. ಆದರೆ ಸಂಘಟಕರ ಅಪೇಕ್ಷೆಗೆ ಮೇರೆಗೆ ಅವರ ಒಡನಾಟವೇ ಹಾಗೆ. ಅವರು ಶಾಲೆ ಮುಗಿದ ತಕ್ಷಣ ಆ ಕಡೆಯಿಂದ ಶಾಲೆ ಮುಗಿಸಿ ನಾ ಬರುವಾಗ ಅವ್ರು ಬರುವಾಗ ಎದುರು ಬದುರಾಗಿ ನಾವು ಒಟ್ಟಿಗೆ ನಿಂತು ನಾವು ಅನೇಕ ಬಾರಿ ಹರಟೆ ಹೊಡೆದಿದ್ದಿದೆ, ಮಾತಾಡಿದ್ದಿದೆ, ಶೈಕ್ಷಣಿಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಿದೆ. ಅತ್ಯಂತ ಒಡನಾಡಿಯಾಗಿ ಅತ್ಯಂತ ಪ್ರೀತಿಯಿಂದ ನಾವಿಬ್ಬರು 2 ದಶಕಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ದೇವೆ. ಇಂದು ಅವರು ಸೇವಾ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ನಿವೃತ್ತಿಯ ಬದುಕು ಒಳ್ಳೆಯದಾಗಲಿ, ಅವರ ಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಒಂದು ಸಂಬಂಧವನ್ನ ಇಟ್ಕೊಂಡು ಅವರು ಕ್ರೀಡೆ ಅಂದ್ರೆ ಬಹಳ ಪ್ರೀತಿ. ವಾಲಿಬಾಲ್ ಅನ್ನ ಆಡ್ತಾ ಇದ್ರು, ಕ್ರಿಕೆಟ್ ಅನ್ನ ಆಡ್ತಾ ಇದ್ರು, ಮಕ್ಕಳೊಟ್ಟಿಗೆ ಮಕ್ಕಳಾಗಿ ಬೆರೀತಾ ಇದ್ರು. ಬಹಳ ವಿಶೇಷ. ಈಗ ನಾನು ಶಿಕ್ಷಕ ಅಂತ ಅಂದ್ರೆ ಅವರಿಗೆ ಸ್ವಲ್ಪ ಏನೋ ನಾನು ಮಕ್ಕಳೊಟ್ಟಿಗೆ ಬೆರೀಬಾರ್ದು ಹೀಗೆಲ್ಲ ಇರ್ತದೆ. ಆದರೆ ಇವರು ಎಲ್ಲ ಮಕ್ಕಳೊಟ್ಟಿಗೆ ಪ್ರೀತಿಯಿಂದ ಬೆರೆತು ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾರೆ, ಊರವರ ಪ್ರೀತಿಯನ್ನ ಗಳಿಸ್ಕೊಂಡಿದ್ದಾರೆ. ಎಲ್ಲರ ಒಂದು ಪ್ರೀತಿಯನ್ನ ಗಳಿಸ್ಕೊಂಡು ಒಂದು ಆದರ್ಶ ಶಿಕ್ಷಕರಾಗಿ, ಒಂದು ಆದರ್ಶ ಶಿಕ್ಷಕರಿಗೆ ಏನ್ ಬೇಕೋ ಅದೆಲ್ಲವೂ ಅವರಲ್ಲಿ ಅಡಕಾಗಿದೆ. ತಮ್ಮಲ್ಲಿರ್ತಕ್ಕಂಥ ಒಂದು ವಿದ್ಯಾಸಂಪತ್ತನ್ನ ಇಲ್ಲಿಯ ಮಕ್ಕಳಿಗೆ ದಾರಿ ಎರೆಯುವುದರ ಮೂಲಕ ಒಂದು ಸುಸಂಸ್ಕೃತವಾದಂತಹ ಒಂದು ಮಕ್ಕಳನ್ನ ಈ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರ ಒಂದು ವಿಶ್ರಾಂತ ಜೀವನ ಅತ್ಯಂತ ಸುಖಕರವಾಗಿ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಹಾರೈಸ್ತೇನೆ. ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹಾಗಾಗಿ ತಾವು ಬರಬೇಕು ಅಂತ ಇವತ್ತು ಸ್ವಲ್ಪ ಫ್ರೀ ಇದ್ದೆ. ನಾನು GS ಭಟ್ರು ನಿನ್ನೆನೆ ಬಂದು ಹೋಗಿದ್ರೆ ಅಂತ ಕೇಳಿದೆ. ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಈ ಕಡೆಗೆ ಒಂದು ವಿಸಿಟ್ ಮಾಡಿ SKP ಅರೆಂಗಡಿಯನ್ನು ವಿಸಿಟ್ ಮಾಡಿ ನಾನು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಆಯರ್ ಭಟ್ರದ್ದು ದೊಡ್ಡ ಕ್ವಾಲಿಫಿಕೇಶನ್, ಭಾಳ ಜನರಿಗೆ ಗೊತ್ತಿಲ್ಲ ಅವ್ರ ಕ್ವಾಲಿಫಿಕೇಶನ್. MA, B.Lib, ಡಿಪ್ಲೊಮಾ ಇನ್ ಎಪಿಗ್ರಫಿ, ಡಿಪ್ಲೊಮಾ ಇನ್ ಸಂಸ್ಕೃತ. ಇಷ್ಟು ಕ್ವಾಲಿಫಿಕೇಶನ್ ಅವ್ರ ಜೊತೆಗಿದೆ. ಅದು TCH ಇದೆ ಬಿಡಿ, TCH ಜೊತೆಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಭಾಳ ಪ್ರತಿಭಾನ್ವಿತರು, ಅನೇಕ ತರಬೇತಿಗಳಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದ್ದಾರೆ. ಸುದೀಶ್ ನಾಯ್ಕರು, ನಾನು, ಆಯರ್ ಭಟ್ರು, NS ನಾಯ್ಕರು ಇವರೆಲ್ಲ ಫಸ್ಟ್ ಟೀಮ್ನಲ್ಲಿ ಬಂದಂಥವ್ರು ಅಲ್ವಾ. ಅದ್ರ ನಂತರ RB ಶೆಟ್ರು ಬಂದರು, ಆಮೇಲೆ SM ಭಟ್ರು ಬಂದರು, ಆಮೇಲೆ ಮೋಹನ್ ನನ್ನ ಜೊತೆ ಕೆಲಸ ಮಾಡಿಲ್ಲ, GM ಭಟ್ರು ಬಂದರು, ಆಮೇಲೆ ಶಿವಾನಂದ ಹೆಗಡೆ ಅವರು ಇದ್ದಾರೆ ಅಲ್ಲಿ, ಅವರು ಕೂಡ ನನ್ನ ಜೊತೆ ಕೆಲಸ ಮಾಡಿದ್ದಾರೆ. ಆಮೇಲೆ MS ಹೆಗಡೆ ಅವರು MS ಹೆಗಡೆ ಅವರು ಕೂಡ ಸ್ವಲ್ಪ ದಿವಸ ಚಾರ್ಜ್ ಮಾಡಿದ್ರು. ಆಮೇಲೆ ಶಿವರಾಮ ಹೆಗಡೆ ಮತ್ತು PK ಹೆಗಡೆ ಅವರು ತೀರ್ಕೊಂಡಿದ್ದಾರೆ. ಬಹಳಷ್ಟು ಜನ 21 ವರ್ಷ ನಾನಿಲ್ಲಿ ಎಕ್ಸಿಕ್ಯೂಟಿವ್ ಪೋಸ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಮಹೇಶ್ ಅವರೇ, ಇಷ್ಟು ಲಾಂಗು ನಮ್ಮ ತಾಲೂಕಿನ ಯಾರೂ ಮಾಡಿಲ್ಲ. 21 ಇಯರ್ಸ್, 9 ವರ್ಷ BRC, 9 ವರ್ಷ ಮಿಡ್ ಡೇ ಮೀಲು, 3 ವರ್ಷ BU, 21 ವರ್ಷ ಟೋಟಲಿ. ನಂದು 31 ವರ್ಷ ಸರ್ವಿಸಲ್ಲಿ 21 ವರ್ಷ ನಾನು ಈ ಎಕ್ಸಿಕ್ಯೂಟಿವ್ ಫೀಲ್ಡಲ್ಲಿ ಇರೋದ್ರಿಂದ ಸಾಮಾನ್ಯ ಹೊನ್ನಾವರ ತಾಲೂಕಿನ ಎಲ್ಲ ಶಿಕ್ಷಕರು ಒಂದಲ್ಲ ಒಂದು ಸಂದರ್ಭದಲ್ಲಿ ನನ್ನ ಜೊತೆಗೆ ಕೆಲಸ ಮಾಡಿದ್ದಾರೆ. ಒಂದು ಆತ್ಮೀಯತೆಯಿಂದ ಇವತ್ತು ನನಗೆ ಫ್ರೀ ಇರೋದ್ರಿಂದ ನನಗೆ ಬರಬೇಕು ಅಂತ ಅನಿಸ್ತು. ಬಂದು ಆಯರ್ ಭಟ್ ಅವರಿಗೆ ವಿಶ್ ಮಾಡಿದ್ದೀನಿ. ಅವರು ಇವತ್ತು ಯಾರು ಪುಣ್ಯವಂತರು ಯಾರು ಅಂದರೆ ಇವತ್ತು ಯಾರು ರಿಟೈರ್ಡ್ ಆಗಿದ್ದಾರೆ ಅವರೇ ಪುಣ್ಯವಂತರು. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಸರ್ವಿಸ್ ಮಾಡಿದವ್ರಿಗೆ ಎಲ್ಲರಿಗೂ ಪೆನ್ಷನ್ ಸಿಗ್ತದೆ ಅನ್ನೋದು ಯಾವ ಖಾತ್ರಿ? ಸಿಕ್ಕದ ಮೇಲೆ ಖಾತ್ರಿ. ಇವತ್ತಿನ ಸಂದರ್ಭ ಆ ರೀತಿ ಇದೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನೆಗೆ ಒಂದು ಶಾಲೆಯಲ್ಲೂ ಕೂತ್ಕೊಂಡಿದ್ದೆ, ಸುಮಾರು 4 ಗಂಟೆ ಆಗಿದೆ. ಮೊದಲನೇ ದಿವಸ ಕಲಿಕಾ ಹಬ್ಬ ನಡೆದಿತ್ತಂತೆ. ಒಂದು ಸೆಲ್ಫ್ ಇದೆ, ಆ ಸೆಲ್ಫ್ ಮೇಲೆ ಒಂದಿಷ್ಟು ಸಾಮಾನನ್ನ ಜೋಡಿಸಿಟ್ಟಿದ್ದಾರೆ.
ಅದ್ರ ಎದುರುಗಡೆಗೆ ಅವ್ರದ್ದು ಟೇಬಲ್ಗಳು, ಟೇಬಲ್ ಎಲ್ಲ ಕಡಪ ಹಾಕಿದ ಟೇಬಲ್, ವುಡನ್ ಟೇಬಲ್ ಅಲ್ಲ, ಕಾಲ್ ಮಾತ್ರ ವುಡನ್, ಇವೆಲ್ಲ ಕಡಪ ಹಾಕಿದ ಟೇಬಲ್. ಆ ಸ್ಟ್ಯಾಂಡ್ ಮೇಲೆ ಒಂದಿಷ್ಟು ಏನು ಸಾಮಾನನ್ನು ಜೋಡಿಸಿಟ್ಟಿದ್ದಾರೆ. ಒಂದು ತಂತಿಯನ್ನ, ಒಂದು ದಾರವನ್ನು ಅದಕ್ಕೆ ಕಟ್ಟಿ ಇಟ್ಟಿದ್ದಾರೆ. ಅದು ಯಾವ ಮಕ್ಕಳು ಇದು ಮಾಡಿದ್ರೆ ಫಾಟ್ ಅಂತ ಬಿತ್ತು. ಯಾವುದು ಸ್ಟ್ಯಾಂಡ್. ಸಪೋಸ್ ಆ ಮಗುವಲ್ಲಿ ಇತ್ತು ಅಂದ್ರೆ 100% ತಲೆ ಹೊಡೆದೋಗ್ತದೆ. ಇದೆಲ್ಲ ಯಾರು ನಿರೀಕ್ಷೆ ಮಾಡಿದ್ದ ಇದು? ಯಾರು ನಿರೀಕ್ಷೆ ಮಾಡದಂಥದ್ದಲ್ಲ. ಆ ರೀತಿ ಏನಾದ್ರು ಒಂದು ಅವಘಡ ಆಯ್ತು ಅಂದ್ರೆ ಆ ಹೆಡ್ ಮಾಸ್ಟರ್ದು ಅಥವಾ ಟೀಚರ್ದು ಪೆನ್ಷನ್ ಹೆಲ್ಡ್ ಅಪ್, ಆ BO ಪೆನ್ಷನ್ ಹೆಲ್ಡ್ ಅಪ್, ಆ BO ಪ್ರಮೋಷನ್ ಹೆಲ್ಡ್ ಅಪ್. ಗೊತ್ತಾಯ್ತಲ್ವಾ? ಟೀಚರ್ಗೆ ಮುಗಿಯೋದಿಲ್ಲ. ಟೀಚರ್ ಅಂದ್ರೆ HM, BO, DDPI ಇವ್ರದೆಲ್ಲ ಪ್ರಮೋಷನ್ ಎಲ್ಲ ಹೆಲ್ಡ್ ಅಪ್ ಮಾಡಿರ್ತಾರೆ. ಎನ್ಕ್ವೈರಿ 1 to 4 ಜಾರಿ ಮಾಡಿ ಆ ಕಡೆ ಎನ್ಕ್ವೈರಿನೂ ಆಗುದಿಲ್ಲ, ಈ ಕಡೆ ಪೆನ್ಷನ್ನು ಸೆಟ್ಲ್ ಆಗುದಿಲ್ಲ. ಅಂತ ಒಂದು ಪರಿಸ್ಥಿತಿಲಿ ಇದ್ದವಾಗ ಇವತ್ತು ರಿಟೈರ್ಮೆಂಟ್ ಆಗಿ 30 ವರ್ಷ ಅವರೇನು ರಿಟೈರ್ಮೆಂಟ್ ಆದ್ರು ಅಂದ್ರೆ ಅದು ಪುಣ್ಯ. ಬಹುಶಃ 30 ವರ್ಷ ಸರ್ವಿಸ್ ಅಂದ್ರೆ ಒಳ್ಳೆ ಸರ್ವಿಸ್. ಈಗ ಫುಲ್ ಪೆನ್ಷನ್ಗೆ 30 ವರ್ಷ ಸಾಕಾಗ್ತದೆ. ಹಾಗಾಗಿ ಆಯುರ್ವೇದಿಕ್ ಫುಲ್ ಪೆನ್ಷನ್ ಕೂಡ ಸಿಗ್ತದೆ. ಮತ್ತು 30 ವರ್ಷ ಸರ್ವಿಸ್ ಅನ್ನು ಮಾಡಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಮಗ CA ಮಾಡಿಕೊಂಡು ಇವತ್ತು ಒಳ್ಳೆ ಏನು ಪೋಸ್ಟಲ್ಲಿದ್ದಾರೆ. ನನಗೂ ಕೂಡ ತುಂಬ ಹೆಮ್ಮೆ ಆಯಿತು. ಅವರು ಮದುವೆಗೆ ಕರೆದವಾಗ ಮಗ ಏನು ಮಾಡ್ತಿದ್ದಾನೆ ಅಂತ ಕೇಳಿದ್ರು. ಇಲ್ಲ ಸರ್, ಮಗ CA ಮಾಡಿಕೊಂಡು ಇದ್ದಾನೆ ಅಂತ ಹೇಳಿದ್ರು. ಆಮೇಲೆ ಅವರ ಬಹುಶಃ ಮಿಸಸ್ಸು ಕೂಡ CA ಅಂತ ಕಾಣಿಸ್ತಲ್ಲ. ಅವರ ಮನೆಯವರು ಕೂಡ CA. ಮಗಳು ಮಾತ್ರ ಸಣ್ಣವಳು, ಸ್ವಲ್ಪ ಹಿನ್ನಡೆ ಆಗಿದೆ ಅದರಲ್ಲಿ ಮಾತ್ರ ಅವರಿಗೆ. ಅವಳು ಚಿಕ್ಕವಳಿದ್ದಾಳೆ, ಇನ್ನು ಎಜುಕೇಷನನ್ನು ಕೊಟ್ಟು ಅವಳು ಕೂಡ ಚೆನ್ನಾಗಿ ಮಾಡ್ತಾಳೆ. ನಾನು 2-3 ಸರಿ ಭೇಟಿ ಮಾಡಿದ್ದೀನಿ. ಒಂದ್ಸರಿ ಇಲ್ಲಿ ಕಾರ್ಯಕ್ರಮವನ್ನು ಅವಳೇ ನಿರ್ವಹಣೆ ಮಾಡಿದ್ದು. ಹಾಗಾಗಿ ಅವಳು ಕೂಡ ಚೆನ್ನಾಗಿ ಮಾಡ್ತಾಳೆ. ಆಯಭಟ್ರವರೇ, ನೀವು ಸುಖಿಗಳು. ಇಷ್ಟು ದಿವಸ ಏನು ಕೆಲಸ ಮಾಡಿದ್ರಿ, ರಿಟೈರ್ಡ್ ಆದಮೇಲೆ ರೀಟೈರ್ಡ್ ಆಗ್ಲಿಕ್ಕೆ ಹೋಗ್ಬೇಡಿ ಅಂತ ಅಲ್ವಾ? ನಾನು ಬರುವಾಗಲೇ ವಿಚಾರ ಮಾಡ್ತಾ ಬಂದೆ, ರಿಟೈರ್ಡ್ ಅನ್ನೋ ಶಬ್ದ ಅದು ಹೇಗೆ ಹಾಕ್ತರು ಅಂತ. ಗೊತ್ತಾಯ್ತಲ್ವಾ? ರೀಟೈರ್ಡ್ ಆಗ್ಲಿಕ್ಕೆ ಹೋಗ್ಬೇಡಿ. ಮನೆಯಲ್ಲಿ ತೋಟ ಇದೆ, ಆ ತೋಟ ನೋಡಿ, ಆ ಗಿಡಗಳ ಜೊತೆಗೆ, ಆ ಮರಗಳ ಜೊತೆಗೆ, ಅದ್ರ ಜೊತೆಗೆ ಏನು ಸ್ವಲ್ಪ ಕಾಲ ಓದುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ನಿವೃತ್ತಿ ಜೀವನ ಕಳೆಯುವಂಥದ್ದು ಕಷ್ಟ ಆಗುದಿಲ್ಲ. ಭಾಳ ಜನ ಹೇಳ್ತಾರೆ ರಿಟೈರ್ಡ್ ಆಯ್ತು ಅಂದ್ರೆ ಅರ್ಧ ನರ್ವಸ್ ಆಗಿಬಿಡ್ತಾರೆ ಅಂತ. ಟೀಚರಿಗಷ್ಟು ಆಗೋದಿಲ್ಲ ಅದು. ಅಧಿಕಾರಿಗಳೆಲ್ಲ ಇದ್ರು ಅಂದ್ರೆ ಅವ್ರು ರಿಟೈರ್ಡ್ ಆದ್ಮೇಲೆ ಏನು ಅವರು ಅಡ್ಕೊಂಡ್ಬಿಡ್ತಾರೆ ಭಾಳ ಜನ. ಗೊತ್ತಾಯ್ತಲ್ವಾ? ಯಾಕಂದ್ರೆ ಅವರು ನಿರೀಕ್ಷೆ ಏನಿರ್ತದೆ ಪಬ್ಲಿಕ್ ಇಂದ ಏನು ಗೌರವ ಅದು ಇದು ಎಲ್ಲ ಸಿಕ್ತಿತ್ತಲ್ಲ, ಅದೇನು ಸಿಗುದಿಲ್ಲ ಅನ್ನುವಂಥದ್ದು ಬಂದ್ಮೇಲೆ ರಿಟೈರ್ಡ್ ಆದ್ಮೇಲೆ ಏನ್ ಮಾಡ್ಬಿಡ್ತಾರೆ, ಅವರು ಅಡ್ಕೊಂಡ್ಬಿಡ್ತಾರೆ. ಆದ್ರೆ ಶಿಕ್ಷಕರು ಯಾವತ್ತೂ ರಿಟೈರ್ಡ್ ಆಗುದಿಲ್ಲ. ಆಗ್ತಾರೆ ಆರ್ ಬಿ ಶೆಟ್ರೆ? ಶಿಕ್ಷಕರು ಯಾವತ್ತೂ ರಿಟೈರ್ಡ್ ಆಗುದಿಲ್ಲ, ಅವ್ರು ಯಾವತ್ತೂ ಶಿಕ್ಷಕರೇ. ಅದಕ್ಕಾಗಿ ಎಲ್ರು ಏನು ಆ ಶಿಕ್ಷಕ ಹುದ್ದೆಯನ್ನ, ಆ ಶಿಕ್ಷಕ ಹುದ್ದೆಗೆ ಬೆಲೆ ಬಂದಿರುವಂತ ಅದರಿಂದ. ಹಾಗಾಗಿ ರಿಟೈರ್ಡ್ ಆದ್ಮೇಲೆ ನಿಮ್ಮ ಏನು ವೇಳೆಯನ್ನ ಬಹಳ ಸಂತೋಷದಿಂದ ಕಳೀರಿ. ನಿಮ್ಗೆ ದೇವರು ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ. ಈಗಾಗಲೇ ಒಳ್ಳೆಯ ಒಂದು ಏನು ಮಕ್ಕಳನ್ನ ಪಡೆದಿದ್ದೀರಿ, ಮಗ ಕೂಡ ಒಳ್ಳೆಯ ಒಂದು ಹುದ್ದೆಯನ್ನ ಗಳಿಸಿದ್ದಾನೆ. ಇನ್ನು ಮುಂದೆ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತಕೊಂಡು ಹಾರೈಸಿ. ಇಂಜು ನಾಯಕರಿಗೆ ನಿನ್ನೆ ಹೇಳಿದ್ರು, ಸರ್ ಬರ್ತೀರಾ ಅಂತಕೊಂಡು. ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೆ. ಅವರು ಈಗಾಗಲೇ ಜನ್ನಕ್ಕೆಲ್ಲ ಹೋಗಿ ಬಂದಿದ್ದೀನಿ ಅಂತ ಹೇಳಿದರು. ಆ್ಯಕ್ಚುಲಿ BO ಆದವರಿಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾನು ನೋಡಿದ್ದೀನಿ ಆಯ್ತಲ್ವಾ? ಹಾಗಾಗಿ ಅಟ್ಲೀಸ್ಟು ಸಂಘದವ್ರು ಹೋಗಿ ಅವರಿಗೆ ಒಂದು ಸನ್ಮಾನ ಮಾಡಿದರೆ ಆ ಶಿಕ್ಷಕರಿಗೆ ಖುಷಿ ಆಗ್ತದೆ. ಆ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ನನಗಿಲ್ಲಿ ಬದುಕಿನ ಬಗ್ಗೆ, ಅವರ ಜೀವನದ ಬಗ್ಗೆ ನನಗೆ ಗೊತ್ತಿರುವ ಹಾಗೆ ಅವ ನನ್ನ ಕ್ಲಾಸ್ಮೇಟ್ ಆಗಿ ಅರೇಂಜ್ ವೃತ್ತಿಯಲ್ಲಿ ಒಂದು 2002ರಿಂದ ನಾವು ಮೊಟ್ಟ ಮೊದಲ ಬ್ಯಾಚ್ CRP ಬ್ಯಾಚ್. ಈಗ ನಮ್ಮ ಜನಾರ್ದನ್ ಸರ್ ಹೇಳಿದಾಗ 2002ರಿಂದ 2005ರವರೆಗೆ ನಾವು ಒಟ್ಟಿಗೆ ಕೆಲಸ ಮಾಡಿದ್ವಿ. ಆತ ಸಾಕಷ್ಟು ಬದುಕಿನ ದಾರಿಯಲ್ಲಿ ಕಂಡಂತಹ ನೋವು ಮತ್ತು ಸಂತೋಷಗಳನ್ನು ನನ್ನ ಜೊತೆ ಹಂಚಿಕೊಂಡಿದ್ದಾರೆ. 1988ರಲ್ಲಿ ನಾವು ಏನು ಪದವಿ ಮುಗಿಸಿದ ನಂತರ ನಮ್ಮ ತುತ್ತಿನ ಚೀಲ ತುಂಬಿಸ್ಕೊಳ್ಳೋದಕ್ಕೆ ನಾನು ಹೋಟೆಲ್ ಮಾಡಿದಾಗ
ಅವನು ಬೆಂಗಳೂರಲ್ಲಿ NSW ಕೋರ್ಸ್ ಮುಗಿಸ್ಕೊಂಡು ಅದೊಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅದೊಂದು ಕಾರ್ಖಾನೆಯಲ್ಲಿ ಯಾವುದೋ ಫ್ಯಾಕ್ಟ್ರಿ, ಪ್ರೈವೇಟ್ ಫ್ಯಾಕ್ಟ್ರಿ ಅದು ಇದ್ದ, ನನಗೆ ತಿಳಿದು ತೀರಾ ಅಪರೂಪಕ್ಕೊಮ್ಮೆ ಸಿಕ್ಕಿದಾಗಲಾದ್ರೂ ಒಂದು ಅರ್ಧ ಗಂಟೆ 1 ಗಂಟೆ ಮಾತಾಡುವಷ್ಟು ಪುರುಸೊತ್ತನ್ನು ಇಟ್ಕೊಳ್ಳುವಂತಹ ಒಂದು ನಮ್ಮದು ಆತ್ಮೀಯವಾದ ಗೆಳತನ. ಹೀಗಾಗಿ ಬದುಕಿನಲ್ಲಿ ಸಂತೋಷ ಮತ್ತು ದುಃಖ ಎರಡೂ ಅನುಭವಿಸುವಂತಹ ವ್ಯಕ್ತಿ. ನಮ್ಮ ಬದುಕಿನ ಪಥವೇ ಹಾಗೆ. ವೃತ್ತಿಯ ಬದುಕು ಇವತ್ತಿನವರೆಗೆ ಅಯ್ಯರ್ ಭಟ್ರು ವೃತ್ತಿ ನಿರತ ಶಿಕ್ಷಕರು, ನಾಳೆ ಬೆಳಿಗ್ಗೆ ಆದರೆ ಅವರು ನಿವೃತ್ತ ಶಿಕ್ಷಕರು. ಭಗವಂತ ದಾರಿಯನ್ನ ಕರ್ಕೊಂಡು ಹೋದಾಗೆ ನಾವು ಹೋಗ್ತಾ ಹೋಗ್ಬೇಕು. 2 ಮಕ್ಕಳು, ಒಬ್ರು ಮಗನನ್ನು ಮದುವೆ ಮಾಡಿದ್ದಾರೆ, ಮೊಮ್ಮಗ ಗೊತ್ತಿಲ್ಲ, ಅಷ್ಟೊಂದು ಪಟ್ರೆ ಹೇಳಲೇ ಇಲ್ಲ. ಮಗಳು PUC ಅಂತ ಹೇಳ್ತಾ ಇದ್ರು. ಅತ್ಯುತ್ತಮವಾದಂತಹ ಬದುಕು ಆ ಮಕ್ಕಳಿಗೆ ಸಿಗಲಿ. ನಿವೃತ್ತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸ್ವಲ್ಪ ವ್ಯಾಯಾಮ ಅದು ಇದು ಮಾಡಿಬಿಟ್ಟು ಆಹಾರವನ್ನು ಕಂಟ್ರೋಲ್ ಮಾಡಿ ನಮ್ಮ ಜೊತೆ ಆ ಭಗವಂತ ನಮ್ಮನ್ನೆಲ್ಲ ಇಟ್ಟರೆ ಇನ್ನೊಂದು 20-25 ವರ್ಷ ನಾವೆಲ್ಲ ನಿವೃತ್ತರಾಗಿ ಮತ್ತೆ ಕೂಡುವಂತಹ ಸದುಯೋಗವನ್ನು ನಮಗೆ ಆ ಕರಿಕಾಲ ಪರಮೇಶ್ವರಿ ಕರುಣಿಸಲಿ. ಆರೋಗ್ಯವಾಗಿರಿ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತಾ, ಆ ಆರೋಗ್ಯಕ್ಕಾಗಿ ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ಆಹಾರವನ್ನು ಸ್ವೀಕರಿಸುವಂತಹ ಒಂದು ಮನಸ್ಥಿತಿ ನಿಮಗೆ ಬರಲಿ. ಆ ಭಗವಂತನು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತಾ ಈ ಒಂದು ಪುಟ್ಟ ಅವಕಾಶವನ್ನು ನನಗೆ ನೀಡಿದ್ದಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಕೆಲಸ ಮಾಡಿದರೆ ಅಯ್ಯರ್ ಕೇವಲ ಅದು ತನ್ನ ಕರ್ತವ್ಯ, ಅದು ತಾನು ಮಾಡಬೇಕು, ಇದು ನನ್ನ ಜವಾಬ್ದಾರಿ, ಇವಿಷ್ಟಕ್ಕೆ ಸೀಮಿತಗೊಳಿಸಿ ಅಲ್ಲಿ ಯಶಸ್ಸನ್ನು ಕಂಡಂಥ ಒಬ್ಬ ಅದ್ಭುತ ಶಿಕ್ಷಕರು ಅಯ್ಯರ್ ಭಟ್ರವರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಬಹುಶಃ ಸಂತೆಗಳಿಗೆ ಬಂದ ನಂತರ ಪ್ರತಿ ವರ್ಷ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಹೆಗ್ಗಳಿಕೆ ಅಯ್ಯರ್ ಅವರಿಗೆ ಸಲ್ತಾ ಇದೆ. ಅದು ಕ್ರೀಡೆ ಇರ್ಬೋದು, ಪ್ರತಿಭಾ ಕಾರಂಜಿ ಇರ್ಬೋದು, ಸಾಂಸ್ಕೃತಿಕ ವೇದಿಕೆ ಇರ್ಬೋದು, ವಾರ್ಷಿಕ ಸ್ನೇಹ ಸಮ್ಮೇಳನ ಇರ್ಬೋದು, ಮಕ್ಕಳ ಹಬ್ಬ ಇರ್ಬೋದು, ಅಥವಾ ಏನೇ. ಪ್ರತಿಯೊಂದು ಒಂದೊಂದು ಸಾಮ್ರಾಜ್ಯ ಅಂತ ಅಂದ್ಕೊಂಡ್ರೆ ನಮ್ಮ ಸಂತೆಗೋಳಿ ಕ್ಲಸ್ಟರ್ ಒಂದು ಸಾಮ್ರಾಜ್ಯ. ಆ ಸಾಮ್ರಾಜ್ಯಕ್ಕೆ ರಾಜಬಲ್ಲು. ಆ ಕಡೆ ಈ ಕಡೆ ಎಲ್ಲಾ ಶಿಕ್ಷಕರು ಕೂತ್ಕೊಂಡ್ರೆ ಅದು ಒಂದು ನಿಜವಾಗ್ಲೂ ಒಂದು ರಾಜಸಭೆಯೇನೋ ಅಂತ ಅನಿಸ್ತದೆ. ಆ ಮುಖ್ಯಾಧ್ಯಾಪಕರ ಕೊಠಡಿನೇ ಆಗಿದೆ. ಅದಕ್ಕಾಗಿ ಅಯ್ಯರ್ ಭಟ್ರವರು ರಾಜನಂಗೆ ಇಲ್ಲಿ ಕೆಲಸ ಮಾಡಿದ್ರು. ನಾನು ಕೆರೆಕೋಣ್ ಶಾಲೆಯಲ್ಲಿದ್ದಾಗ ಏನೇ ಕಾರ್ಯಕ್ರಮ ಆದ್ರೂ ನಾವಿಲ್ಲಿ ಸಂತೆಗುಳಿ ಗ್ರೌಂಡ್ಗೆ ವಿಶೇಷವಾಗಿ ಸ್ಪೋರ್ಟ್ಸ್ ಅಲ್ಲಿ ಇಲ್ಲಿ ಬರ್ತಾ ಇದ್ವಿ. ಆವಾಗ ನಾಯಕತ್ವವನ್ನ ವಹಿಸುವವರು ಸಾಮಾನ್ಯವಾಗಿ ಯಾವಾಗೂ ಅಯ್ಯರ್ ಭಟ್ರೆ. ನಮ್ ಕಣ್ಣು ಅಯ್ಯರ್ ಭಟ್ರು ಎಲ್ಲಿದ್ದಾರೆ ಅಂತ ಒಂದ್ಸಲ ಹುಡುಕಾಡ್ತಾ ಇತ್ತು. ಯಾಕೆಂದ್ರೆ ಅವರ ನಾಯಕತ್ವದಲ್ಲಿ ಆದಂತಹ ಎಲ್ಲಾ ಕಾರ್ಯಕ್ರಮಗಳು ಅಷ್ಟು ಸುಂದರವಾಗಿ ನಡೀತಾ ಇತ್ತು. ಹಾಗೆ ನಾ ಇಲ್ಲಿ ಬಂದ ಮೇಲೆ ಪ್ರತಿಭಾ ಕಾರಂಜಿಯನ್ನ ಮಾಡಿದ್ವಿ. ನಾನು ಆವಾಗ ಹೀಗೆ ಹೇಳಿದ್ದೆ, ಸ್ವಾಗತ ಭಾಷಣ ಮಾಡುವಾಗ ಹೇಳಿದ್ದೆ, ಅಯ್ಯರ್ ಭಟ್ರು ನಮ್ಮ ಮನೆಯವರು, ನಮ್ಮ ಪುರೋಹಿತ್ ಭಟ್ರನ್ನ ಎದುರಿಗಿಟ್ಕೊಂಡು ಮಾಡ್ಕೊಂಡ್ರೆ ಯಾವ್ದಾದ್ರು ಕಾರ್ಯಕ್ರಮ ವಿಘ್ನ ಆಗ್ಲಿಕ್ಕೆ ಸಾಧ್ಯನಾ? ಅದು ಇಲ್ವೇ ಇಲ್ಲ. ಇನ್ನು ಅದನ್ನ ನಾನು ಅದೇ ಕೊರಗು ನಂಗೆ ಯಾವಿಲ್ಲ ಕಾರ್ಯಕ್ರಮ ಮಾಡುವಾಗಲ್ಲ ಅನಿಸ್ತದೆ. ಯಾಕೆಂದ್ರೆ ಅಯ್ಯರ್ ಭಟ್ರು ಇಲ್ವಲ್ಲ. ಈಗ ಆ ಸಿಂಹಾಸನದಿಂದ ನಿಧಾನಕ್ಕೆ ಇಳಿದವರು ಹೋಗ್ಬಿಟ್ರು. ಹಾಗೆ ಯಾರಿಗೆ ಗಣ್ಯರೇ ಹಾಗೂ ಇಂದಿನ ಕೇಂದ್ರ ಬಿಂದುಗಳಾದಂತಹ ಅಯ್ಯರ್ ಭಟ್ರವರೇ, ಪಾಲಕರೇ, SDM ಸದಸ್ಯರೇ ಹಾಗೂ ಮುದ್ದು ಮಕ್ಕಳೇ, ಇಂದು ಮಹೇಶ್ ಭಂಡಾರ್ ಅವರು ಒಂದು ಮಾತು ಹೇಳಿದ್ರು. ಅಯ್ಯರ್ ಭಟ್ರವರಿಗೆ ನಿವೃತ್ತಿ ಜೀವನ ಮುಗಿತಾ ಇದೆ, ನಾವು ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ. ನನಗೆ ತುಂಬ ಬೇಸರ ಆಗ್ತಾ ಇದೆ. ಹೌದು, ಅವ್ರು ಹೇಳಿದ್ದು ಸರಿಯಾಗೇ ಇದೆ, ಆದರೆ ನಮ್ಗೆ ಕಳಿಸ್ಕೊಡ್ಲಿಕ್ಕೆ ಮನಸ್ಸಿಲ್ಲ. ಆದರೂ ವೃತ್ತಿ ಜೀವನ ಪ್ರತಿಯೊಬ್ಬರಿಗೂ ನಿವೃತ್ತಿ ಅನ್ನುವಂಥ ಒಂದು ಜೀವನ ಬಂದೇ ಬರ್ತದೆ. ಈ ನೌಕರಿಯಲ್ಲಿ ಇರುವಂಥವರಿಗೆ 60 ವರ್ಷ ಆದಮೇಲೆ ನಿವೃತ್ತಿ ಆಗಲೇಬೇಕು. ಹಾಗಾಗಿ ಮಹೇಶ್ ಭಂಡಾರ್ ಅವರೇ, ನಿಮ್ಮ ಮಾತಿನ ಪ್ರಕಾರನೇ ನಾವು ಕಳಿಸ್ಕೊಡುವಂಥ ಸಂದರ್ಭ ಬಂದಿದೆ. ಆದರೆ ತುಂಬ ಬೇಸರ ಸಂಗತಿ, ಕಳಿಸ್ಕೊಡ್ಲಿಕ್ಕೆ ಬೇಜಾರು. ಆದ್ರೆ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಾರು, ಯಾವುದೇ ಶಾಲೆಯ ಕೆಲಸವಿರ್ಬೋದು, ಯಾವ ತಕ್ಷಣ ಕರೆದರೂ ಕೂಡ ನಾನು ಇಲ್ಲಿ ಬಂದು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಧೈರ್ಯ ತುಂಬಿದ್ದಾರೆ. ಸರ್ ಧನ್ಯವಾದ. ನಾನು ಭಾಳ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಸರ್. ನಿಮ್ಮ ನಿವೃತ್ತಿ ಜೀವನ
ದೇವರು ನಿಮಗೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ನಿಮಗೆ ಹಾಗೂ ನಿಮ್ಮ ಮನೆಯವರು ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಂಥ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ, ಸರ್ ಮತ್ತೊಮ್ಮೆ ನಿಮಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಉತ್ತಮ ಶಿಕ್ಷಕರು. ಯಾಕಂದರೆ ಇಲ್ಲಿ ಅವ್ರನ್ನ ಅವರು ಎಲ್ಲ ಸನ್ಮಾನ ಮಾಡಿ ನೋಡೇ ನಮಗೆ ಗೊತ್ತಾಯಿತು. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀಯುತ ನಿತ್ಯಾನಂದ ನಾಯ್ಕರವರು, ಹಿರಿಯ ಉಪನ್ಯಾಸಕರು, ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ JS ನಾಯ್ಕ ಸರ್ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀಯುತ ವಿನಾಯಕ ಅವಧಾನಿ ಸರ್ ಅವರು, ಶಿಕ್ಷಣ ಸಂಯೋಜಕರಾದಂಥ ಶ್ರೀ ಪ್ರಮೋದ್ ನಾಯ್ಕರವರೇ, ಹಾಗೆ ಶಿಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ MG ನಾಯ್ಕರವರೇ, ಜಿಲ್ಲಾ ಸಂಘದ ಗೌರವ ಅಧ್ಯಕ್ಷರಾದಂಥ ಸುಧೀಶ್ ನಾಯ್ಕರವರೇ, ಮಹೇಶ್ ಭಂಡಾರಿ ಅವರೇ, KJ ಶೆಟ್ಟಿ ಹಾಗೂ ರಾಮ್ ಭಂಡಾರಿ ಅವರು, ಹೀಗೆ ಇನ್ನು ಅನೇಕ ನನ್ನ ಸ್ನೇಹಿತ ಬಳಗದವರು ಆಗಮಿಸಿದ್ದಾರೆ. ಹಾಗೆ ಎಲ್ಲ STMCಯ ಸದಸ್ಯರು ಮತ್ತು ಪಾಲಕರು. ಈಗಾಗಲೇ ಸಾಕಷ್ಟು ಸಭೆಯಾಗಿದೆ. ನಿಜವಾಗಿ ನಾನು ಭಾಳಷ್ಟು ವಿಷಯಗಳನ್ನು ಹಂಚಿಕೊಳ್ಬೇಕಾಗಿತ್ತು, ಆದರೆ ಸಮಯ ಈಗಾಗಲೇ 2 ಕಾಲ ಹತ್ರ ಬಂತು. ಹಾಗಾಗಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಮತ್ತು ಭಾಳಷ್ಟು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ನಾನು ಏನು ಮಾಡಿದ್ದೇನೆ ಅಂತ ಹೇಳೋದಕ್ಕಿಂತಲೂ ಈ ಶಾಲೆಗೆ ನನ್ನ ಒಂದು ಈ ಅನೇಕರ ಜೊತೆಗೆ ನಾನು ಇನ್ನೇನು ಕೆಲಸ ಮಾಡಿದ್ದೇನೆ. ಹಾಗೆ ಈ ಕೊನೆಯ 4 ವರ್ಷಗಳಲ್ಲಿ ಒಂದು ಮುಖ್ಯಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಅವಕಾಶ ಮೊದಲು ಬಂದಿತ್ತು. ನನಗೆ ಒಂದು ಒಳ್ಳೆ STMCಯ ತಂಡ, ಯಾವುದೇ ಶಾಲೆಯಲ್ಲಿ ಯಶಸ್ವಿಯಾಗಿ ಕೆಲಸ ಆಗಬೇಕು ಆದರೆ STMCಯ ತಂಡ ಭಾಳ ಮುಖ್ಯವಾಗಿರ್ತದೆ. ಅದಿಲ್ಲದೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆಯ STMCಯ ತಂಡ ನಮ್ಮೆಲ್ಲ ಕೆಲಸಗಳಿಗೆ ಅವರು ಭಾಳ ಸಾಥನ್ನು ಕೊಟ್ಟಿದ್ದಾರೆ. ಯಾವುದೇ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮ ಇರಲಿ ಮುಂದೆ ನಿಂತು ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ಭಾಳ ಖುಷಿ ಇದೆ. ಇಲ್ಲಿ ನಾನು ಯಾಕೆಂದರೆ 18 ಜನ ಸದಸ್ಯರಿರೋದ್ರಿಂದ ಪ್ರತ್ಯೇಕವಾಗಿ ಏನು ಹೆಸರು ಹೇಳೋದಿಲ್ಲ. ಪ್ರತಿಯೊಬ್ಬರು ಅಂದರೆ ಒಂದು ಅತ್ಯುತ್ತಮವಾದಂಥ ಒಂದು ತಂಡ. ಹಾಗಾಗಿ ನನಗೆ ಕೆಲಸ ಮಾಡಲಿಕ್ಕೆ ಭಾಳ ಅಂದರೆ ಭಾಳ ಖುಷಿಯಾಗಿದೆ. ಹಾಗೆ ನಮ್ಮ ಶಿಕ್ಷಕರು ಕೂಡ ಯಾವತ್ತೂ ಕೂಡ ಯಾವುದರಲ್ಲೂ ಇಲ್ಲ ಆಗಲಿಲ್ಲ. ಯಾವ ಸಂದರ್ಭದಲ್ಲೂ ಎಷ್ಟೇ ಖರ್ಚು ಬರಲಿ ಏನೇ ಬರಲಿ ಸಮಸ್ಯೆನೇ ಇಲ್ಲ. ಅದು ಭಾಳ ಸುಲಭ, ಕೆಲಸ ಮಾಡಲಿಕ್ಕೆ ಏನು ಕಷ್ಟನೇ ಅನಿಸೋದಿಲ್ಲ. ಹಾಗೆ ನನ್ನ ಸಹಕಾರದಿಂದ ಶಾಲೆಗೆ ಅನೇಕ ಸವಲತ್ತುಗಳನ್ನು ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಆಯಿತು. ಇದೇ ರೀತಿ ಮುಂದೆ ನಮ್ಮ STMCಯ ತಂದೆ ಇರ್ಬೋದು, ಶಾಲೆಗೆ ಇರ್ಬೋದು ಅಥವಾ ಪಾಲಕರಿರ್ಬೋದು ಎಲ್ಲ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಹಾಗೆ ಹಿಂದಿನ ಒಂದು ಅವಧಿಯಲ್ಲಿರ್ತಕ್ಕಂಥ ಮಂಜುನಾಥ್ ನಾಯ್ಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಕೂಡ ಅವರು ಸ್ಪೋರ್ಟ್ಸಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇದೆ. ಅವರು ಕೂಡ ಸಾಕಷ್ಟು ನಮಗಿಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಸಹಕಾರವನ್ನು ಕೂಡ ಮಾಡಿದಂಥವ್ರು. ಜೊತೆಗೆ ನಾನು ಭಾಳಷ್ಟು ನೆನೆಸ್ಕೊಳ್ಬೇಕು ಅಲ್ಲಿ. ಅಂದರೆ ನನ್ನ ಆತ್ಮೀಯ ಸ್ನೇಹಿತರೆಲ್ಲ ಬಂದಿದ್ದಾರೆ ಇಲ್ಲಿ. ಈಗಾಗಲೇ ನಿಮಗೆ ಉಮೇಶ್ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ದಾರೆ, ಭಾಳ ವರ್ಷಗಳ ಕಾಲ ನಾವು ತಾಲೂಕಾ ಮಟ್ಟ ಸ್ಪೋರ್ಟ್ಸ್ ಇರಲಿ, ಅದು ಯಾವುದೇ ಕಾರ್ಯಕ್ರಮ ಇರಲಿ, ಸಂಘಟನೆ ಮಾಡುವಾಗ ಕೊನೆಯವರೆಗೆ ರಾತ್ರಿ 9 ಗಂಟೆವರೆಗೆ ಯಾರಾದರೂ ಇದ್ದುಕೊಂಡು ಮುಗಿಸಾಕಿ ಹೋಗ್ತಾರೆ ಅಂದರೆ ನಾನು ಮತ್ತು ಅವರಿಬ್ಬರೇ, ಬೇರೆ ಯಾರೂ ಇರ್ತಾ ಇರಲಿಲ್ಲ. ಅದಷ್ಟು ನಮ್ಮಲ್ಲಿ ಸ್ನೇಹ ಇದೆ, ಅಷ್ಟು ನಾವು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗಿದ್ದೇವೆ, ಬಂದಿದ್ದಾರೆ. ಹಾಗೆ 15 ವರ್ಷಗಳ ಕಾಲ ಶಿಕ್ಷಣ ಅಧ್ಯಕ್ಷ ಅಂತ NS ನಾಯ್ಕರವರ ಜೊತೆಗೆ ಅವರ ಒಂದು ಆತ್ಮೀಯತೆಯಿಂದ ಅವ್ರ ಜೊತೆಗೆ ನಾನು ಕೆಲಸವನ್ನು ಮಾಡೋದು ಖುಷಿ ಇದೆ. ನನಗೆ ಭಾಳಷ್ಟು
ಸಹಕಾರವನ್ನು ಕೊಟ್ಟಿರ್ತವ್ರು, ಭಾಳ ಆತ್ಮೀಯ. ಎಲ್ಲ ಇವತ್ತು ಎಮ್ ಜಿ ನಾಯ್ಕ ಇರ್ಬೋದು, ಸುದೀಶ್ ನಾಯ್ಕ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈಗ 20 ವರ್ಷದ ಇಂಜಿನಿಯರಿಂಗ್ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ವಿ. ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರು, ಪ್ರತಿಯೊಬ್ಬರು ಕೂಡ ನನಗೆ ಎಲ್ಲ ರೀತಿಯಿಂದ ಕೂಡ ಅವರು ಸಹಕಾರವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಜಿ ಎಸ್ ನಾಯ್ಕ ಸರ್ ಹೇಳಿದ ಮಾತು, 2001ರಲ್ಲಿ ನಾವೇನು ಫಸ್ಟ್ ಟೈಮ್ ಎನ್ ಎಸ್ ನಾಯಕರು, ಸುದೀಶ್ ನಾಯಕರು ಎಲ್ಲ CRP ಪಿಗಳು, PRP ಗಳಾಗಿದ್ದಾಗ ಅವ್ರ ಕೆಳಗೆ ನಾವು ಪ್ರತಿ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಶಿಕ್ಷಕರಾಗಿರೋ ಕ್ಷೇತ್ರ ನಾಯಕರು ಕೂಡ ಅವ್ರ ಜೊತೆಗೆ ನಾವು ಅವ್ರ ಕೆಳಗೆ ಕೆಲಸ ಮಾಡಿದ್ದೇವೆ. ಹಾಗಾಗಿ ಇವತ್ತು ಅತ್ಯಂತ ಒಂದು ಪ್ರೀತಿಕರಿಗೆ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಅವರು ಹಾಗೆ ನಮ್ಮ ಊರಿನಿಂದ ಕೂಡ ಅನೇಕ ನನ್ನ ಆತ್ಮೀಯರು ಬಂದಿದ್ದಾರೆ. ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ನಾವೆಲ್ಲ ಕ್ರೀಡಾ ಚಟುವಟಿಕೆ ತೊಡಗಿಸ್ಕೊಂಡವರು, ಭಾಗವಹಿಸಿದಂಥವರು ಇದ್ದಾರೆ. ಹಾಗೆ ನಾನು ಕ್ಲಾಸ್ ಬಂದಿಟ್ಟು ಇಲ್ಲಿ MS ಹೆಗ್ಡೆ ಇರ್ಬೋದು, RB ಶೆಟ್ಟಿ ಇರ್ಬೋದು, ಶಿವಾನಂದ ಹೆಗ್ಡೆ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಅವರೆಲ್ಲ ನನ್ನ ಜೊತೆಗೆ ಒಟ್ಟಿಗೆ ಓದಂಥವ್ರು. ಹಾಗೆ ನನ್ನ ಕ್ಲಸ್ಟರ್ನ ಶಿಕ್ಷಕರು, ಯಾಕೆಂದರೆ ನಮ್ಮಲ್ಲಿ ಕಾರ್ಯಕ್ರಮ ಮಾಡ್ಬೋದು, ಎಲ್ಲ ಶಿಕ್ಷಕ ಸಹಕಾರ ಬೇಕೇ ಬೇಕು, ಅದರಿಂದ ಏನೂ ಆಗುವುದಿಲ್ಲ. ಕ್ಲಸ್ಟರ್ನ ಶಿಕ್ಷಕರು ಎಲ್ಲರೂ ಒಗ್ಗಟ್ಟಾಗಿ, ಸಂತೆಗುಳಿ ಕ್ಲಸ್ಟರ್ನಲ್ಲಿ ಯಾವ ಶಿಕ್ಷಕರ ಸಮಸ್ಯೆಗಳೇ ಇಲ್ಲ, ಯಾವುದೇ ಕಾರ್ಯಕ್ರಮ ಮಾಡಿದ್ರು ಯಾವತ್ತು ಸಮಸ್ಯೆ ಬರುವುದಿಲ್ಲ. ಅಷ್ಟು ಒಗ್ಗಟ್ಟಾಗಿ ಇಲ್ಲಿ ಕೆಲಸವನ್ನು ನಾವು ಮಾಡಿದ್ದೇವೆ. ಕಾರ್ಯಕ್ರಮ ಇಲ್ಲಿ ಮಾಡ್ತಾಯಿದ್ರು ಅವರೆಲ್ಲ ಸಹಕಾರ, ಯಾಕೆಂದರೆ GS ಹೆಗ್ಡೆ ಅವರಿಗೆ ಎಲ್ಲವೂ ಗೊತ್ತಿದೆ. ಒಬ್ಬರಿಗೆ ಅವರಷ್ಟು ಸಹಕಾರವನ್ನು ಕೊಟ್ಕೊಳ್ತಾ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥೆಲ್ಲ CRP ಗಳಿಗೂ ಆ ಸಮಸ್ಯೆ ಏನು ಬರಲಿಲ್ಲ. ಕೊನೆಯ ಒಂದು ಕಲಿಕಾ ಹಬ್ಬವನ್ನು ಕೂಡ ಇಲ್ಲೇ ಮಾಡಬೇಕು ಅಂತ ಭಾಳ ಮನಸ್ಸಿತ್ತು, ಅದೊಂದು ಆಗಲಿಲ್ಲ. ಸಾಮಾನ್ಯವಾಗಿ ಕಳೆದ ವರ್ಷ ಒಂದು ಪ್ರತಿಭಾ ಕಾರಂಜಿ ಗುಡ್ಡೆಬಾಳಿಗೆ ಬಿಟ್ಟರೆ ಈಗ 2001ರಿಂದ ನಮ್ಮದು ಪ್ರತಿಭಾ ಕಾರಂಜಿ ಶುರುವಾದಾಗಿಂದಲೂ ಇಲ್ಲಿವರೆಗೆ ಸಂತೆಗುಳಿಯಲ್ಲಿ ಎಲ್ಲವೂ ಕಾರ್ಯಕ್ರಮ ಕೂಡ ಆಗಿದೆ. ಇವತ್ತು ನಾನು ಸಾಕಷ್ಟು ಜನರನ್ನು ನಾನು ನೆನೆಸ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ಪ್ರತಿಮಾ ಹೆಗ್ಡೆ ಇರ್ಬೋದು, ಕಲ್ಪನಾ ಹೆಗ್ಡೆ ಇರ್ಬೋದು, ಅವರು ಸಂಘದಲ್ಲಿ ಅವರು ಕೂಡ ನಮ್ಮ ಭಾಗದಲ್ಲಿ ಮೆಂಬರ್ ಆಗಿ ಆಯ್ಕೆ ಆದಂಥವ್ರು. ಇನ್ನು ಅನೇಕರ ಬಗ್ಗೆ ನಾನು ಹೇಳ್ತಾ ಹೋದರೆ, ಯಾಕಂದರೆ ನಾನು ನಿಜವಾಗಿ ಹೇಳ್ಬೇಕು ಅಂದರೆ ಕನಿಷ್ಠ ಅಂದರೆ ಇವತ್ತು 1 ಗಂಟೆ ಮಾತಾಡಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಭಾಳಷ್ಟು ವಿಷಯಗಳಿತ್ತು, ಆದರೆ ಸಮಯ ಭಾಳಷ್ಟು ಆಗಿರೋದ್ರಿಂದ ಅತ್ಯಂತ ಚಿಕ್ಕದಾಗಿ ನಾನು ಅಂದರೆ ಇನ್ನು ಮತ್ತೇನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಇವತ್ತಿನವರೆಗೆ ನನ್ನ ಸರ್ವಿಸ್ ಉದ್ದಕ್ಕೂ ನನ್ನ ಜೊತೆಯಾಗಿ ನಿಂತಂಥ ಎಲ್ಲ ಶಿಕ್ಷಕ ಬಳಗ, ಸಂಘ, ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು, ನನ್ನ ಆತ್ಮೀಯ ಸಹಪಾಠಿಗಳಂದರೆ ಇದ್ದವರು, ಹಾಗೆ ಕೆಲಸ ಜೊತೆಗೆ ಸಹಕರಿಸಿದ ಎಲ್ಲ ಶಿಕ್ಷಕರು, ನನ್ನ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು, ಹಾಗೆ ಎಲ್ಲಕ್ಕೆ ಮುಖ್ಯವಾಗಿ ನನಗೆ STMCಯ ಅಧ್ಯಕ್ಷರು, ಉಪಾಧ್ಯಕ್ಷರಿರ್ಬೋದು, ಎಲ್ಲ ಸದಸ್ಯರು, ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು, ನೆನೆಸ್ಕೊಳ್ತೇನೆ. ಇವತ್ತು ನನ್ನ ವೃತ್ತಿಯಲ್ಲಿ ಇವತ್ತು ಕೊನೆಯ ದಿನ. ಜೊತೆಗೆ ನಾನು ಈಗಾಗಲೇ ನಮ್ಮ ಶಾಲೆಯಲ್ಲಿ ಕೂಡ ಶಿಕ್ಷಕರ ಸಂಖ್ಯೆ ಕಡಿಮೆ ಇರೋದ್ರಿಂದ ನಾನು ಏನು ವಿಷಯ ತಗೊಂಡಿದ್ದೇನೆ ಆ ವಿಷಯವನ್ನು ಮತ್ತೆ ಬಂದು ನಾನು ಮುಗಿಸ್ಕೊಡ್ತೇನೆ ಅಂತ ಹೇಳಿದ್ದೇನೆ. ಆ ಸಮಸ್ಯೆ ಇಡುವುದಿಲ್ಲ ಅಂತ ಹೇಳಿದ್ದೇನೆ. ನನ್ನ ವಿಷಯವನ್ನು ಮುಗಿಸಿ ಅವರಿಗೆ ಆ ಒಂದು ಕೆಲಸವನ್ನು ಕಡಿಮೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದೇನೆ. ಅದು 1 ತಿಂಗಳಾಗಲಿ 1.5 ತಿಂಗಳಾಗಲಿ ಎಷ್ಟು ಆಗಲಿ ಸಮಸ್ಯೆ ಇಲ್ಲ. ಜೊತೆಗೆ ಏನು ಕಾಗದಪತ್ರ ಕೆಲಸ ಇದೆ ಅದನ್ನೆಲ್ಲ ನಾನು ಕಂಪ್ಲೀಟ್ ಬಂದು ಈ ಸತತ ನಾನು ಬಂದು ಮುಗಿಸ್ತೇನೆ ಅಂತ ಹೇಳಿದ್ದೇನೆ. ಮತ್ತು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕೆಲಸಕ್ಕೆ, ಯಾಕೆಂದರೆ ನಾನು ಸುದೀರ್ಘವಾಗಿ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿರೋದ್ರಿಂದ ಯಾವುದೇ ಸಂದರ್ಭದಲ್ಲಿ ನನಗೆ ಕರೆದಾಗ
ಅದೊಂದು ಮೈಕ್ ಹಚ್ಚೋದು ಬೇಕಾದ್ರೆ ಇರ್ಬೋದು. ಯಾಕಂದ್ರೆ ಈಗಾಗಲೇ ಪಾಪ ಕೊರಗಳಿಂದ ಯಾರು ಕೂಡ ಅದನ್ನ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರಲಿಲ್ಲ. ಅದು ನನ್ನ ಒಬ್ಬರಿಗೆ ಮಾತ್ರ ಗೊತ್ತಿದೆ. ಅದು ಯಾವುದೇ ಸಂದರ್ಭದಲ್ಲಿ ಒಂದು ಮೈಕ್ ಹಚ್ಚಬೇಕು ಅಂದರೆ ನಾನು ಫೋನ್ ಮಾಡಿ ನಾನು ಬರ್ತೇನೆ. ಯಾವುದೇ ಕೆಲಸ ಇದ್ರೂ ನೀವು ಕರೆದ್ರೆ ನಾನು ಬಂದೇ ಬರ್ತೇನೆ. ಈಗಂತಲ್ಲ, ಅದು 3 ವರ್ಷ ಕರೀರಿ, ಅದಕ್ಕೂ ನಂತರ ಕರೀರಿ, ಈ ಶಾಲೆಗಳಿಗೆ ಯಾವುದೇ ಸಂದರ್ಭದಲ್ಲಿ ಕರೀರಿ. ನಾನು ಈ ಶಾಲೆಗೋಸ್ಕರ ಯಾವುದೇ ಕೆಲಸವನ್ನು ಕೂಡ ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಏಕೆಂದರೆ ಅಷ್ಟು ಪ್ರೀತಿ ನನಗೆ ಇಲ್ಲಿ ಸಿಕ್ಕಿದೆ. ಸುತ್ತಮುತ್ತಲಿನ ಎಲ್ಲ ಪಾಲಕರಿರ್ಬೋದು ಅಥವಾ ಮಕ್ಕಳ ಸಂಖ್ಯೆನೂ ಕೂಡ ನಾ ಬರುವಾಗ 130 ಮಕ್ಕಳಿದ್ರು. ಇಲ್ಲಿ ದೊಡ್ಡ ಗ್ರೌಂಡು, ಮಕ್ಕಳ ಸಂಖ್ಯೆ ಜಾಸ್ತಿ. ಹಾಗಾಗಿ ಇದೇ ಶಾಲೆ ಬೇಕು ಅಂತೇಳಿ ಕೇಳಿ ನಾನು ಹಾಕ್ಸ್ಕೊಂಡು ಇದೇ ಶಾಲೆಗೆ ನಾನು ಬಂದೆ. ಯಾಕೆಂದರೆ ಯಾವುದೇ ಶಿಕ್ಷಕರಿಗೆ ಒಂದು 25 ವರ್ಷ 23 ವರ್ಷ ಎಲ್ಲ ಒಂದೇ ಕಡೆಗೆ ಕೆಲಸ ಮಾಡುವಂಥ ಅವಕಾಶ ಸಿಗೋದು ಭಾಳ ಕಡಿಮೆ. ಯಾಕಂದರೆ ಈಗ ಹೆಚ್ಚುವರಿ ಬೂತ್ ಹೇಳುವಂಥದ್ದು ಭಾಳ ಎಲ್ಲರನ್ನೂ ಕಾಡ್ತದೆ. ಅಷ್ಟು ಅವಕಾಶಗಳು ಸಿಗೋದಕ್ಕೆ ಕಡಿಮೆ ಭಾಳ. ಆದರೆ ಅಂಥ ಅವಕಾಶಗಳು ಸಿಕ್ಕಿದೆ ಇಲ್ಲಿ. ಹಾಗಾಗಿ ಈ ಭಾಗದ ಈ ಶಾಲೆಯ ಋಣ ನಮಗಿದೆ. ಯಾಕಂದರೆ ಶಾಲೆ ನಮಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲೆಯೇ ನಮಗೆ ದೇವರು. ಮಕ್ಕಳು ಭಾಳ ಮುಖ್ಯ. ಹಾಗೆ ಜನಾರ್ದನ್ ಸರ್ರನ್ನು ನಾವು ನೆನೆಸ್ಕೊಳ್ಳಬೇಕು. ಯಾಕೆಂದರೆ ಅವರು ಯಾವತ್ತೂ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮತ್ತೊಮ್ಮೆ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತಾ ನನಗೆ ಈ ಸಹಕಾರ ಕೊಟ್ಟಂಥ, ನನ್ನ ಕೆಲಸ ಸುಗಮವಾಗಿ ಸಾಗಲಿಕ್ಕೆ ಎಲ್ಲ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಹಾರೈಕೆ ಹೀಗೆ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ಒಂದು ವೃತ್ತಿಯ ಕೊನೆಯ ದಿವಸ ಎಲ್ಲರಿಗೂ, ನನ್ನ ಎಲ್ಲ ಆತ್ಮೀಯ ಬಳಗಕ್ಕೆ ಒಂದು ಪ್ರೀತಿಯಿಂದ ಒಂದು ಊಟ ಹಾಕಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ಎಲ್ಲ ಕರೆದ ನೀವು ಎಲ್ಲರೂ ಬಂದಿದ್ದೀರಿ. ಪ್ರೀತಿಯಿಂದ ಊಟವನ್ನು ಎಲ್ಲರೂ ದಯವಿಟ್ಟು ಮಾಡ್ಕೊಂಡು ಹೋಗಬೇಕು ಅಂತೇಳಿ ಪ್ರತಿಯೊಬ್ಬರ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ಭಾಳ ತಡ ಮಾಡೋದಿಲ್ಲ, ಯಾಕೆಂದರೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದು ಪೂರ್ವನದಲ್ಲಿ. ಈಗ ಅಪರಾಹ್ನ ಕಳೀತದೆ, ಸೂರ್ಯ ಈ ಕಡೆಗೆ ಇದ್ದವನು ಈ ಕಡೆ ಬಂದ. ಹಾಗಾಗಿ ಮತ್ತೆ ತಡ ಮಾಡಿದ್ರೆ ಬಹುಶಃ ಸಭ್ಯತೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ದೂರದ ಕುಮಟಾದಿಂದ ಆಗಮಿಸಿದಂಥ ಹಿರಿಯ ಉಪನ್ಯಾಸಕರು, ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ GS ನಾಯ್ಕರವರು ಆಗಮಿಸಿ ವಿಶ್ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮ ನಡೆಯುವಂಥ ಸಂದರ್ಭದಲ್ಲಿ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ MG ನಾಯ್ಕರವರು, ಹಾಗೆ ಸುಧೀಶ್ ನಾಯ್ಕರವರು, ಶ್ರೀಯುತ KM ಹೆಗ್ಡೂರ್, ಇವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು, ಸ್ವಾಗತವನ್ನು, ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಶಿಕ್ಷಣ ಸಂಯೋಜಕರಾದಂಥ ಶ್ರೀಯುತ ಪ್ರಮೋದ್ ನಾಯ್ಕರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ CRPಗಳಂತ ಶ್ರೀಯುತ ಲಲಿತಾ ಮೇಡಮ್ ಅವರಿಗೆ, ಹಾಗೆ ಅವ್ರ ಜೊತೆ ಆಗಮಿಸಿದಂಥ, ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟವರು ಅಂತ ಹೇಳಿದ್ರೆ ನಮ್ಮ ಅಯ್ಯರ್ ಭಟ್ರವರ ಅಭಿಮಾನಿ ಬಳಗದವರಾದಂಥ ಶ್ರೀಯುತ NS ನಾಯ್ಕರು, ಹಾಗೆ ಯೋಗೇಶ್ ನಾಯ್ಕರು, ಉಮೇಶ್ ನಾಯ್ಕರು, ಮೋಹನ್ ನಾಯ್ಕರು, ಇವರೆಲ್ಲರೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆಗಮಿಸುವಂಥ ಎಲ್ಲ ಅಯ್ಯರ್ ಭಟ್ರವರ ಮಿತ್ರರು, ಮಹೇಶ್ ಭಂಡಾರಿ ಇರ್ಬೋದು, ರಾಮ್ ಭಂಡಾರಿ ಇರ್ಬೋದು, ಹಾಗೆ ಕೆರಕೋಣ ಶೆಟ್ರಿ ಇರ್ಬೋದು, ಅವರೆಲ್ಲರೂ ಕೂಡ, ಹಾಗೆ ಮುರಳೀಧರ ಹೆಗಡೆ ಅವರಿಗೆ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದೀರಿ. ದಂಪತಿಗಳಾಗಿ ಆಗಮಿಸಿ ಜಯಶ್ರೀ ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ಬಂದಂಥ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಿದಂಥ ಈ ಅಯ್ಯರ್ ಭಟ್ ದಂಪತಿಗಳಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ಬಂದಂಥ ಎಲ್ಲರೂ ಈ ಊಟವನ್ನು ಸವಿದು ನಮ್ಮ ಅಯ್ಯರ್ ಭಟ್ರವರ ಮನಸ್ಸನ್ನು ಸಂತೃಪ್ತಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ.